ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಕೇಂದ್ರ ಸರ್ಕಾರ ಡೀಸೆಲ್ ಹಾಗೂ ಟೋಲ್ ದರದಲ್ಲಿ ಹೆಚ್ಚಳ ಮಾಡಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಹೆಚ್ಚಳದೊಂದಿಗೆ ಖಾಸಗಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಲಾರಿ, ಟೆಂಪೋ, ಟ್ಯಾಕ್ಸಿ ಸಹಿತ ಗೂಡ್ಸ್ ವಾಹನಗಳಲ್ಲಿ ಬಾಡಿಗೆ ಹೆಚ್ಚಾಗ್ತಾ ಇದೆ. ಡೀಸೆಲ್ ದರ ಏರಿಕೆಯಿಂದ ಜನರ ನಿತ್ಯದ ಬದುಕಿನ ಮೇಲೆ ಇದು ಪರಿಣಾಮ ಬೀರುತ್ತೆ. ಈ ಬಗ್ಗೆ ಮಾತನಾಡಿರುವ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ್, ಡೀಸೆಲ್ ದರ ಏರಿಕೆಯೊಂದಿಗೆ ಟೋಲ್ ದರವೂ ಏರಿಕೆಯಾಗಿರುವುದು ಬಸ್ ಸಹಿತ ಗೂಡ್ಸ್ ವಾಹನಗಳು ಹಾಗೂ ಡೀಸೆಲ್ ಆಧಾರಿತವಾಗಿ ಸಂಚರಿಸುವ ವಾಹನ ಮಾಲಕರಿಗೆ ಇನ್ನಷ್ಟು ಹೊರೆಯಾಗಿದೆ. ಮಂಗಳೂರು, ಉಡುಪಿ, ಕುಂದಾಪುರ, ಭಟ್ಕಳ ಮಾರ್ಗದಲ್ಲಿ ಹೆಚ್ಚಿನ ಖಾಸಗಿ ಬಸ್ಗಳು ಸಂಚರಿಸುವುದರಿಂದ ಟೋಲ್ ದರ ಏರಿಕೆಯು ದೊಡ್ಡ ಹೊಡೆತ ತಂದಿದೆ. ಅನಿವಾರ್ಯವಾಗಿ ಬಸ್ ಟಿಕೆಟ್ ದರವನ್ನು ಏರಿಸಬೇಕಾದೀತು ಎಂದು ಹೇಳಿದ್ದಾರೆ. ಕೆಲವು ತಿಂಗಳ ಹಿಂದಷ್ಟೇ ಡೀಸೆಲ್ಗೆ ₹3 ಹೆಚ್ಚಳ ಮಾಡಲಾಗಿತ್ತು. ಇದೀಗ ₹2 ಹೆಚ್ಚಳ ಮಾಡಿದ್ದಾರೆ. ಟೋಲ್ ದರವೂ ಹೆಚ್ಚಳ ಆಗಿರುವುದರಿಂದ ತಿಂಗಳಿಗೆ ಸರಿಸುಮಾರು ₹25,000 ಹೆಚ್ಚು ಹೊರೆ ಬೀಳಲಿದೆ. ಹೀಗಾಗಿ ಟಿಕೆಟ್ ದರ ಏರಿಕೆ ಅನಿವಾರ್ಯ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ನೀಡಿದರೂ ಸ್ಪಂದನೆ ಸಿಕ್ಕಿಲ್ಲ. ಶೀಘ್ರವೇ ಬಸ್ ಮಾಲಕರ ಸಂಘದ ಸಭೆ ನಡೆಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದ್ದೇವೆ ಎಂದಿದ್ದಾರೆ. ಈ ಬಗ್ಗೆ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಎಂಬುದನ್ನು ಶೀಘ್ರ ನಿರ್ಧರಿಸುವುದಾಗಿ ಉಡುಪಿ ಟ್ಯಾಕ್ಸಿಮನ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೋಟ್ಯಾನ್ ತಿಳಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಪಾತಾಳಕ್ಕೆ ಇಳಿದಿದೆ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿ ರೈತರು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊ ಬೆಳೆದಿದ್ರು. ಆದರೆ ದಿಢೀರ್ ದರ ಕುಸಿತದಿಂದ ಈ ಭಾಗದ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ನಿರಾಸೆಯಿಂದ ಅದೆಷ್ಟೋ ರೈತರು ಟೊಮ್ಯಾಟೊ ಕಟಾವು ಮಾಡದೆ ತಮ್ಮ ಜಮೀನಿನಲ್ಲೇ ಬಿಟ್ಟಿದ್ದಾರೆ. 25 ಕೆಜಿಯ 4 ಬಾಕ್ಸ್ ಟೊಮ್ಯಾಟೊಗೆ ಕೇವಲ ₹100 ದರ ಸಿಗುತ್ತಿದೆ. ಇದನ್ನ ಮಾರಾಟ ಮಾಡುವುದಕ್ಕಿಂತ ಹೊಲದಲ್ಲೇ ಬಿಡುವುದು ಸೂಕ್ತ ಎಂದು ರೈತರು ನಿರ್ಧರಿಸಿದ್ದಾರೆ. ಈ ಮೊದಲು ದರ ಉತ್ತಮವಾಗಿತ್ತು. ಹೀಗಾಗಿ ಹೆಚ್ಚೆಚ್ಚು ಟೊಮೆಟೊ ಬೆಳೆಯಲು ಮುಂದಾಗಿದ್ದರು. ಆದರೆ ಹಠಾತ್ ದರ ಕುಸಿತ ರೈತರಿಗೆ ಆಘಾತ ನೀಡಿದೆ. ಹಲವಾರು ಜಮೀನುಗಳಲ್ಲಿ ಟೊಮ್ಯಾಟೊ ಹಾಗೆಯೇ ಕೊಳೆಯುತ್ತಿದೆ. ಆದರೂ ಕೆಲವು ರೈತರು ಮುಂದಿನ ದಿನಗಳಲ್ಲಿ ಉತ್ತಮ ಬೆಲೆ ಬರಬಹುದು ಎಂಬ ನಿರೀಕ್ಷೆಯಿಂದ ಮತ್ತೆ ಟೊಮ್ಯಾಟೊ ನಾಟಿ ಮಾಡಿದ್ದಾರೆ. ಪ್ರಸ್ತುತ ಟೊಮ್ಯಾಟೊ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿಗೆ ₹2-4 ಮಾರಾಟವಾಗುತ್ತಿದೆ. ಈ ಹಿಂದೆ ಬೆಲೆ ಹೆಚ್ಚಿದ್ದಾಗ 100 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮ್ಯಾಟೊ ನಾಟಿ ಮಾಡಲಾಗಿತ್ತು. ಆದರೆ ಹೆಚ್ಚು ಫಸಲು ಮಾರುಕಟ್ಟೆಗೆ ಬಂದ ಬೆನ್ನಲ್ಲೇ ದರ ಕುಸಿದಿದೆ ಎಂದು ದಾವಣಗೆರೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ರಾಘವೇಂದ್ರ ಪ್ರಸಾದ್ ಹೇಳಿದರು. ಹೆಂಡತಿಯ ಕೊಲೆ ಆರೋಪದಡಿಯಲ್ಲಿ 2 ವರ್ಷಗಳ ಕಾಲ ಪತಿಯು ಶಿಕ್ಷೆ ಅನುಭವಿಸಿದ್ದ. ಆದರೆ ಕೊಲೆಯಾಗಿದ್ದ ಪತ್ನಿ ಇದ್ದಕ್ಕಿದ್ದಂತೆ ಕೋರ್ಟ್ಗೆ ಹಾಜರಾಗಿದ್ದಾಳೆ. ಈ ಕೇಸಿನ ಸರಿಯಾದ ತನಿಖೆ ನಡೆಸಿ ಎಂದು ಮೈಸೂರು ಕೋರ್ಟ್ ಪೊಲೀಸರಿಗೆ ಆದೇಶ ನೀಡಿದೆ. ವಿಚಾರಣೆ ಆರಂಭವಾಗಿ 4 ವರ್ಷ ಕಳೆದಿದೆ. ಜೈಲುವಾಸ ಅನುಭವಿಸಿದವರಿಗೆ ಸರಿಯಾದ ಪರಿಹಾರ ಸಿಗಬೇಕು. ಸುಳ್ಳು ಕೇಸು ದಾಖಲಿಸಿದವರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಲಾಗಿದೆ. 2020ರಲ್ಲಿ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೃತದೇಹವೊಂದು ಕೊಳೆತು ಅಸ್ಥಿಪಂಜರದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಬಳಿಕ ತನ್ನ ಹೆಂಡತಿ ಮಲ್ಲಿಗೆ ಕಾಣೆಯಾಗಿದ್ದಾಳೆ ಎಂದು ಸುರೇಶ್ ಎಂಬುವವರು ಇದೇ ಬೆಟ್ಟದಪುರ ಠಾಣೆಯಲ್ಲಿ ದೂರು ನೀಡಿದ್ದರು. ತನಿಖೆ ಆರಂಭಿಸಿದ್ದ ಪೊಲೀಸರು ಮಹಿಳೆಯ ಶವ ಸಿಕ್ಕ ಪ್ರಕರಣದಲ್ಲಿ ಪತಿ ಸುರೇಶ್ ಆರೋಪಿ ಎಂದು ಆತನನ್ನು ಬಂಧಿಸಿದ್ದರು. ಬಳಿಕ ಆತನ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಎಂದು ದೂರುದಾರರ ಪರ ವಕೀಲ ಪಾಂಡು ಪೂಜಾರಿ ತಿಳಿಸಿದ್ದಾರೆ. 2020ರಲ್ಲಿ ದೇಹವೊಂದು ಪೊಲೀಸರಿಗೆ ಸಿಕ್ಕಿತ್ತು. ಮೃತದೇಹದ ಬಗ್ಗೆ ಪೊಲೀಸರು ಪ್ರಕಟಣೆ ಹೊರಡಿಸಿ ಸಂಬಂಧಿಕರು ಇದ್ದರೆ ಮಾಹಿತಿ ನೀಡುವಂತೆ ತಿಳಿಸಿದ್ದರು. ಅದೇ ಸಮಯದಲ್ಲಿ ನನ್ನ ಕಕ್ಷಿದಾರನ ಹೆಂಡತಿ ನಾಪತ್ತೆಯಾಗಿದ್ದರು. ಈ ಬಗ್ಗೆ ಸುರೇಶ್ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. 2021ರಲ್ಲಿ ಬೆಟ್ಟದಪುರ ಪೊಲೀಸರು ನನ್ನ ಕಕ್ಷಿದಾರನನ್ನು ಕರೆದುಕೊಂಡು ಬಂದು ಇದು ನಿನ್ನ ಹೆಂಡತಿಯ ಮೃತದೇಹ, ನೀನೇ ಆಕೆಯ ಕೊಲೆ ಮಾಡಿದ್ದೀಯಾ ಎಂದು ಆರೋಪಿಯ ಅತ್ತೆಯಿಂದ ದೂರನ್ನ ಪಡೆದು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದರು. ವಾಸ್ತವ ಏನಂದ್ರೆ ಸತ್ತಿದ್ದಾಳೆ ಎಂದು ಹೇಳಲಾದ ಮಹಿಳೆ ಇನ್ನೂ ಬದುಕಿದ್ದಾಳೆ. ಬೇರೆ ವ್ಯಕ್ತಿಯೊಂದಿಗೆ ಆಕೆ ಅಕ್ರಮವಾಗಿ ಜೀವನ ನಡೆಸುತ್ತಿದ್ದಾಳೆ ಎಂದು ನ್ಯಾಯಾಲಯಕ್ಕೆ ಸಾಕ್ಷಿಗಳ ಮೂಲಕ ತಿಳಿದುಬಂತು. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ 2 ಸದನಗಳಲ್ಲಿ ಅಂಗೀಕಾರ ಮಾಡಿರುವುದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಗಳು ಹಾಗೂ ಆರಾಧನಾ ಕೇಂದ್ರಗಳ ಮೇಲಿನ ನೇರ ಆಕ್ರಮಣವಾಗಿದೆ ಎಂದು ಎಸ್ಐಒ ಹೇಳಿದೆ.
ಈ ಅನ್ಯಾಯವನ್ನು ಬಹಿರಂಗವಾಗಿ ವಿರೋಧ ಮಾಡ್ತೀವಿ ಎಂದು SIO ಹೇಳಿದೆ. ವಕ್ಫ್ಗೆ ಅನುರೂಪವಾದ ಕಾನೂನು ಇತರ ಧರ್ಮಗಳಿಗೆ ಸಂಬಂಧಿಸಿ ಇದೆಯಾದರೂ ಅದನ್ನು ಸ್ಪರ್ಶ ಮಾಡದೆ ಕೇವಲ ಮುಸ್ಲಿಮರನ್ನ ಮಾತ್ರ ಟಾರ್ಗೆಟ್ ಮಾಡಿರುವ ಈ ಮಸೂದೆ ನೂರಾರು ವರ್ಷಗಳಿಂದ ಮುಸ್ಲಿಂ ಸಮುದಾಯ ಅನುಭವಿಸ್ತಾ ಇರುವ ಹಕ್ಕುಗಳನ್ನು ನಾಶಪಡಿಸುವ ಉದ್ದೇಶವನ್ನಷ್ಟೇ ಹೊಂದಿದೆ ಎಂದು SIO ಕಿಡಿಕಾರಿದೆ. ಈ ಮಸೂದೆಯು ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಯನ್ನು ಕಬಳಿಸುವ ಗುರಿಯನ್ನು ಹೊಂದಿದೆ. ಮಾತ್ರ ಅಲ್ಲ, ಸಂವಿಧಾನದ 26ನೇ ವಿಧಿಯನ್ನು ಉಲ್ಲಂಘಿಸುತ್ತದೆ. ಈ ಮಸೂದೆಯ ವಿರುದ್ಧ ಈ ದೇಶದ ಲಕ್ಷಾಂತರ ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವಾವನ್ನು ಪರಿಗಣಿಸದೆ ಸರ್ವಾಧಿಕಾರಿ ಸ್ವರೂಪದಲ್ಲಿ ಈ ಮಸೂದೆಯನ್ನು ತಯಾರಿಸಿದೆ. ಮಾತ್ರ ಅಲ್ಲ, 2 ಸದನಗಳಲ್ಲಿ ಮಂಡಿಸಿ ಅಂಗೀಕರಿಸಿಕೊಂಡಿದೆ. ಇದು ಮುಸ್ಲಿಮರ ಧಾರ್ಮಿಕ ಸಂಸ್ಥೆಗಳನ್ನು ನಿಧಾನಕ್ಕೆ ಸ್ವಾಹ ಮಾಡುವ ಉದ್ದೇಶವನ್ನು ಹೊಂದಿದೆ ಎಂದು SIO ಹೇಳಿದೆ. ವಕ್ಫ್ ಆಸ್ತಿಯ ಪರಭಾರೆಯನ್ನು ತಡೆಯುವುದು, ಭ್ರಷ್ಟಾಚಾರವನ್ನು ನಿಲ್ಲಿಸುವುದು ಈ ಕಾಯ್ದೆಯ ಉದ್ದೇಶ ಎಂದು ಹೇಳಿಕೊಂಡು ಇಡೀ ವಕ್ಫ್ ಆಸ್ತಿಯ ಮೇಲೆ ಸರ್ಕಾರದ ನಿಯಂತ್ರಣವನ್ನು ಪರೋಕ್ಷವಾಗಿ ಹೇರುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ನಡೆಸಿದೆ. ಇದಕ್ಕೆ ಮುಸ್ಲಿಂ ಸಮುದಾಯ ಕ್ಷಮೆ ನೀಡಲ್ಲ. ಈ ದುರಾಲೋಚನೆಯ ವಿರುದ್ಧ ಮುಸ್ಲಿಂ ಸಮುದಾಯ ಎಲ್ಲ ಬಗೆಯ ಹೋರಾಟವನ್ನು ನಡೆಸಲಿದೆ ಎಂದು SI ರಾಷ್ಟ್ರಾಧ್ಯಕ್ಷರು ಹೇಳಿದ್ದಾರೆ. ನಟ ಪಾಲಿಟಿಷಿಯನ್ ವಿಜಯ್ ನೇತೃತ್ವದ TVK ಪಕ್ಷ ಸಂಸತ್ತು ಅಂಗೀಕಾರ ಮಾಡಿರುವ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ತಮಿಳುನಾಡು ರಾಜ್ಯಾದ್ಯಂತ ಪ್ರತಿಭಟನೆಗೆ ಇಳಿದಿದೆ. ಈ ಮಸೂದೆ ಸಂವಿಧಾನ ಬಾಹಿರವಾಗಿದೆ ಮತ್ತು ತಾರತಮ್ಯದಿಂದ ಕೂಡಿದೆ ಎಂದು ಕಿಡಿಕಾರಿರುವ ಈ ಪಕ್ಷ ಅದನ್ನು ವಾಪಸ್ ತೆಗೆದುಕೊಳ್ಳುವಂತೆ ಆಗ್ರಹಿಸಿದೆ. ಹೇಳಿಕೆಯಲ್ಲಿ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿರುವ ವಿಜಯ್ ಅದು ಬಹುಸಂಖ್ಯಾತ ಮತ್ತು ವಿಭಜಕ ರಾಜಕೀಯದಲ್ಲಿ ತೊಡಗಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ಮಸೂದೆಯು ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲಿನ ದಾಳಿಯಾಗಿದೆ ಮತ್ತು ಭಾರತದ ಜಾತ್ಯತೀತ ಮೌಲ್ಯಗಳ ಕುರಿತು ಕಳವಳಗಳನ್ನು ಸೃಷ್ಟಿಸಿದೆ ಎಂದು ಆರೋಪಿಸಿರುವ ಅವರು, ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿರುವ ವಕ್ಫ್ ಮಸೂದೆಯು ಸಂವಿಧಾನದ ಘನತೆ ಮತ್ತು ಭಾರತದಲ್ಲಿ ಜಾತ್ಯತೀತ ಪ್ರಜಾಪ್ರಭುತ್ವದ ಮೂಲತತ್ವಗಳ ಮೇಲೆ ಮತ್ತೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಇದು ಮುಸ್ಲಿಮರ ಮೇಲೆ ಮಾನಸಿಕ ದಾಳಿಯಲ್ಲದೆ ಬೇರೇನೂ ಅಲ್ಲ ಎಂದಿದ್ದಾರೆ. ಶಾಸನವನ್ನು ಹಿಂತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿರುವ ವಿಜಯ್, ಇಲ್ಲದಿದ್ದರೆ TVK ಮುಸ್ಲಿಂ ಸಮುದಾಯದೊಂದಿಗೆ ಕೈಜೋಡಿಸಲಿದೆ ಮತ್ತು ವಕ್ಫ್ ಹಕ್ಕುಗಳನ್ನು ರಕ್ಷಿಸಲು ಕಾನೂನು ಹೋರಾಟಗಳಲ್ಲಿ ಭಾಗಿಯಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಸ್ಲಿಂ ಸಮುದಾಯವನ್ನು ಕೇಂದ್ರ ಸರ್ಕಾರ ವಂಚನೆ ಮಾಡಿದೆ. ಹೇಗಂತ ಪ್ರಮುಖ ಶಿಯಾ ನಾಯಕ ಮತ್ತು ಅಂಜುಮಾನೆ ಹೈದ್ರಿಯ ಮುಖ್ಯಸ್ಥರು ಆಗಿರುವ ಮೌಲಾನಾ ಕಲ್ಬೆ ಜವಾದ್ ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಾನು ಪೂರ್ಣವಾಗಿ ವಿರೋಧ ಮಾಡುವುದಾಗಿಯೂ ಮುಂದೆ ಪ್ರತಿಭಟನೆಯ ಮಾಹಿತಿಯನ್ನು ಹಂಚಿಕೊಳ್ಳುವುದಾಗಿಯೂ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮುಸ್ಲಿಂ ಸಮುದಾಯವನ್ನು ಕೇಂದ್ರ ಸರ್ಕಾರ ಮತ್ತು ಅವರ ಮಿತ್ರ ಪಕ್ಷಗಳು ವಂಚಿಸಿವೆ. ಬಿಹಾರದಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ ಮುಸ್ಲಿಮರು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುಗೆ ಮತ ಚಲಾಯಿಸಿದ್ದಾರೆ. ಆದರೆ ಅವರಿಬ್ಬರೂ ಮುಸ್ಲಿಂ ಸಮುದಾಯಕ್ಕೆ ವಂಚಿಸಿದ್ರು. ಮುಸ್ಲಿಮರ ಶಕ್ತಿ ಏನು ಎಂಬುದನ್ನು ನಾವು ತೋರಿಸಿಕೊಡ್ತೇವೆ ಎಂದು ಮೌಲಾನಾ ಕಲ್ಬೆ ಜವಾದ್ ಹೇಳಿದ್ದಾರೆ. ವಕ್ಫ್ ಎಂಬುದು ದೇವನ ಆಸ್ತಿಯಾಗಿದೆ. ದೇವನು ನಮಗೆ ನೆರವು ನೀಡುವನು. ಈ ಹೋರಾಟದಲ್ಲಿ ನಾವು ಗೆಲ್ಲುವೆವು. ನಾವು ಈ ಮಸೂದೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಅನ್ನು ಸಮೀಪಿಸಲಿದ್ದೇವೆ. ದೇಶಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿ ಮತ್ತು ಆಕ್ಟಿವಿಸ್ಟ್ ಆಗಿರುವ ಮೊಹಮ್ಮದ್ ಖಲೀಲ್ ಇವರನ್ನು ಅರೆಸ್ಟ್ ಮಾಡಿರುವುದನ್ನು ಪ್ರತಿಭಟಿಸಿ ಕೊಲಂಬಿಯಾ ಯೂನಿವರ್ಸಿಟಿಯ ಯಹೂದಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕೇವಲ 45 ನಿಮಿಷಗಳ ಕಾಲ ಸ್ವಯಂ ತಮ್ಮ ಕೈಗೆ ಸಂಕೋಲೆಯನ್ನು ಬಿಗಿದು ಇವರು ಪ್ರತಿಭಟನೆ ನಡೆಸಿದ್ದಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಇತ್ತೀಚೆಗಷ್ಟೇ ಪದವಿಯನ್ನು ಪಡೆದಿರುವ ಖಲೀಲ್ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ದಾರೆ. ಕಳೆದ ತಿಂಗಳು ಅವರನ್ನು ಬಂಧಿಸಲಾಗಿದೆ. ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಈ ಬಂಧನ ನಡೆದಿದೆ. ಇವರು ಕೊಲಂಬಿಯಾ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಅಂಡ್ ಪಬ್ಲಿಕ್ ಅಫೇರ್ಸ್ನ ವಿದ್ಯಾರ್ಥಿಯಾಗಿದ್ದರು ಮತ್ತು ಆಕ್ಟಿವಿಸ್ಟ್ ಕೂಡ ಆಗಿದ್ದರು. 1995ರಲ್ಲಿ ಸಿರಿಯಾದಲ್ಲಿ ಜನಿಸಿರುವ ಅಲ್ಜೀರಿಯಾ ನಾಗರಿಕನಾದ ಖಲೀಲ್ ಕ್ಯಾಂಪಸ್ನಲ್ಲಿ ಫೆಲಸ್ತೀನ್ ಪರ ವಾದಗಳಿಂದಾಗಿ ಗುರುತಿಸಿಕೊಂಡಿದ್ದರು. ಕೊಲಂಬಿಯಾ ಯೂನಿವರ್ಸಿಟಿಗೆ ಬರುವುದಕ್ಕಿಂತ ಮೊದಲು ಅವರು ಜೋರ್ಡಾನ್ನಲ್ಲಿ ಪದವಿ ಪಡೆದಿದ್ದರು. ಕಳೆದ ವರ್ಷ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಫೆಲಸ್ತೀನ್ ಪರ ನಡೆಸಲಾದ ಪ್ರತಿಭಟನೆಯಲ್ಲಿ ಈ ಖಲೀಲ್ ಮುಂಚೂಣಿಯಲ್ಲಿದ್ದರು. ಜಗತ್ತಿನ ವಿವಿಧ ರಾಷ್ಟ್ರಗಳ ಮೇಲೆ ಪ್ರತಿಸುಂಕ ವಿಧಿಸುವ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇವರ ನೀತಿ ಇವರಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ. ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗಿರುವುದು ಟ್ರಂಪ್ ಇವರ ತಲೆ ಕೆಡಿಸಿದೆ. ಕೊರೋನಾ ಕಾಲದ ಬಳಿಕ ಇದೇ ಮೊದಲ ಬಾರಿಗೆ ಅಮೆರಿಕದ ಷೇರುಪೇಟೆ ಭಾರಿ ಕುಸಿತ ಕಂಡಿದೆ. ಭಾರತ ಸಹಿತ 180 ರಾಷ್ಟ್ರಗಳಿಗೆ ಪ್ರತಿ ತೆರಿಗೆಯನ್ನು ವಿಧಿಸುವ ಘೋಷಣೆಯನ್ನು ಟ್ರಂಪ್ ಮಾಡಿರುವುದರ ಬೆನ್ನಿಗೆ ಈ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಭಾರತದ ಮೇಲೆ 26%, ಚೀನಾದ ಮೇಲೆ 54%, ಯುರೋಪಿಯನ್ ಯೂನಿಯನ್ನ ಮೇಲೆ 20%, ಜಪಾನ್ ಮೇಲೆ 24%, ದಕ್ಷಿಣ ಕೊರಿಯಾದ ಮೇಲೆ 25% ಪ್ರತಿಸುಂಕವನ್ನು ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದಾರೆ. ಇದೀಗ ಈ ರಾಷ್ಟ್ರಗಳು ಕೂಡ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ವಿಧಿಸುವ ಇರಾದೆಯನ್ನು ವ್ಯಕ್ತಪಡಿಸಿದ್ದು, ಸುಂಕ ಯುದ್ಧವು ಮುಂದೊಂದು ದಿನ ತೃತೀಯ ವಿಶ್ವಯುದ್ಧವಾಗಿ ಪರಿವರ್ತಿತವಾಗಬಹುದೇ ಅನ್ನುವ ಚರ್ಚೆಗೂ ಕಾರಣವಾಗಿದೆ.
ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಧಿಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.